ಶ್ರೀ ಗುರು ಬಸವಲಿಂಗಾಯ ನಮಃ. HIV ಅಂದರೆ ಏಡ್ಸ್ ಅನ್ನುವಂಥದ್ದು ಒಂದು ಸಂಪೂರ್ಣವಾಗಿ ಗುಣಪಡಿಸದೇ ಇರುವಂಥ ಕಾಯಿಲೆ. ಅದಕ್ಕಾಗಿ ಈ ಕಾಯಿಲೆ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳುವಳಿಕೆಯನ್ನು ಹೊಂದಬೇಕು. ಈ ಕಾಯಿಲೆ ಎದರಿಂದ ಬರ್ತದೆ ತಂದಾದರೆ ಇದು ಚುಚ್ಚುಮದ್ದಿನಿಂದ, ಆಮೇಲೆ ತಾಯಿಯಿಂದ ಮಕ್ಕಳಿಗೆ, ಸೋಂಕಿತ ವ್ಯಕ್ತಿಗಳ ಜೊತೆಗೆ ಸಂಪರ್ಕ ಮಾಡುವುದರಿಂದ ಮತ್ತು ಸೋಂಕಿತ ವ್ಯಕ್ತಿಗಳಿಂದ ರಕ್ತ ಪಡೆಯುವುದರಿಂದ, ರಕ್ತದಾನವನ್ನು ಪಡೆಯುವುದರಿಂದ ಈ ಸೋಂಕು ಬರುವಂಥದ್ದು. ಅದಕ್ಕಾಗಿ ಈ ಒಂದು ಸೋಂಕಿನ ಬಗ್ಗೆ ಪರಿಪೂರ್ಣವಾದ ಒಂದು ಎಚ್ಚರಿಕೆಯ ಮನೋಭಾವದಿಂದ ನಾವೆಲ್ಲ ಬದುಕನ್ನು ಮಾಡಬೇಕು. ಇಂಥ ಕಾಯಿಲೆಯನ್ನು ನಾವು ದೂರಪಡಿಸಲಿಕ್ಕೆ ಪ್ರಯತ್ನ ಮಾಡೋದಕ್ಕೆ ಶರಣರು ಹೇಳಿದಂತೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅನ್ನುವಂತೆ ಸತಿಪತಿಗಳು ಅರ್ಥ ಮಾಡಿರ್ತಕ್ಕಂಥ ತಮ್ಮ ವೈವಾಹಿಕ ಬದುಕನ್ನು, ಅಂದರೆ ತಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಗೃಹಸ್ಥಾಶ್ರಮವನ್ನು ಅರ್ಥ ಮಾಡಿಕೊಂಡು ನಾವು ಬದುಕನ್ನು ಮಾಡಬೇಕು. ಅದರ ಜೊತೆಗೆ ಇಂಥ ಸೋಂಕಿನಿಂದ ನಾವು ದೂರಿರಬೇಕು ಅಂತಂದರೆ ಅಲ್ಲಮಹಾಪ್ರಭುವರು ಹೇಳಿದಂತೆ ಶರಣರ ಬದುಕಿನಂತೆ, ಅಂದರೆ ಬಸವಣ್ಣನ ಬದುಕಿನಂತೆ ನಾವು ನಮ್ಮ ಬದುಕನ್ನು ಮಾಡಬೇಕು. ಸತಿಯ ಕಂಡು ಪ್ರತಿಯಾದ ಬಸವಣ್ಣ, ಪ್ರತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ, ಬ್ರಹ್ಮಚಾರಿಯಾಗಿ ಭವಗೆದ್ದ ಬಸವಣ್ಣ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಅನ್ನುವಂತೆ ನಮ್ಮೆಲ್ಲರ ಬದುಕು ಶರಣರ ಬದುಕಿನಂಥ ಬದುಕಾಗಬೇಕು. ಆಮೇಲೆ ಸತಿಪತಿಗಳ ಭಾವ ಒಂದಾಗಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ನಾವು ಪರಿಪೂರ್ಣಗೊಳಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲಾದರೂ ಸೋಂಕಿತ ವ್ಯಕ್ತಿಗಳಿದ್ದರೆ ಸಮೀಪದ ಒಂದು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆಯನ್ನು ಪಡ್ಕೊಂಡು ಅಂಥ ರೋಗದಿಂದ ನಾವು ದೂರಿರಬೇಕು. ಅದಕ್ಕಾಗಿ ಆ ರೋಗಕ್ಕೆ ಸರಿಯಾದ ಚುಚ್ಚುಮದ್ದನ್ನು ತೆಗೆದುಕೊಂಡು, ಔಷಧಿಗಳನ್ನು ತೆಗೆದುಕೊಂಡು ನೀವು ಗುಣಮಟ್ಟದ ಜೀವನವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ, ಎಲ್ಲಾದರೂ ಸೋಂಕಿತರಿದ್ದರೆ 1097ಗೆ ಕರೆ ಮಾಡಿ ನೀವೆಲ್ಲ ನಿಮ್ಮ ಕಾಯಿಲೆ ಬಗ್ಗೆ ಪರಿಪೂರ್ಣತೆಯನ್ನು ಪಡ್ಕೋಬೇಕು. ಮತ್ತು ನಮ್ಮ ಬೆಳಗಾವಿ ಜಿಲ್ಲೆ ಕುಂದಾನಗರಿಯನ್ನು HIV ಮುಕ್ತ ಜಿಲ್ಲೆಯನ್ನಾಗಿ ಮಾಡಿ ನಾವು ಪರಿಪೂರ್ಣತೆಯ ಬದುಕನ್ನು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಎಲ್ಲರಿಗೂ ಶರಣಾರ್ಥಿ.